ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಆದರೂ ಒಂದು ಕ್ಯೂರಿಯಾಸಿಟಿ ಇದೆ ನಮಗೂ ಕೂಡ. ಸೊ ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದಾರೆ, ಹಾಗೆ ಏನೇನು ಬಿದ್ದಿದೆ, ಈ ಅಮೌಂಟಲ್ಲಿ ಏನು ಮಾಡ್ತೀನಿ, ಈ ಮೂವಿ ಬಿದ್ದಿರೋ ಅಮೌಂಟಲ್ಲಿ ಏನು ತೊಗೊಂಬರ್ತೀನಿ ಅನ್ನೋದನ್ನು ಕಂಪ್ಲೀಟ್ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಋತ್ವಿಕ್ ಈಗಷ್ಟೇ ಎದ್ದು ಬಂದ ತಕ್ಷಣ ಅವನೊಬ್ಬನೇ ಇಳ್ಕೊಂಡು ಬಂದು, ಇನ್ನು ನಾವೆಲ್ಲ ಏನೋ ಪೇಪರ್ ಸುರ್ಕೊಂಡಿದ್ದೀವಲ್ಲ ಅಂತ ಹೇಳಿ ನಮ್ಮ ಜೊತೆ ಕೂತ್ಕೊಂಡಿದ್ದ. ಲೋಕಿ ಆ್ಯಕ್ಚುಲಿ ಎಲ್ಲೋ ಹೊರಗಡೆ ಹೋಗಿದ್ದ, ಅವನು ಬಂದಿರಲಿಲ್ಲ. ಇನ್ನೇನು ಅವನು ಕೂಡ ಬರ್ತಾನೆ. ಈಗ ಎಲ್ಲರೂ ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ನೋಡೋಣ ಯಾರ್ಯಾರು ಏನೇನು ಹಾಕಿದ್ದಾರೆ ಅಂಥೇಳಿ ಅಂದ್ಕೊಂಡ್ವಿ. ಆದರೆ ಒಬ್ಬರೇ ಇದ್ದಾಗ ಕಷ್ಟ ಆಗುತ್ತಲ್ವ, ಒಬ್ಬರು ಕವರ್ಸ್ ತೆಗಿಬೇಕು, ಒಬ್ಬರು ಅಮೌಂಟ್ ಹೇಳಬೇಕು, ಏನು ಬಂದಿದೆ ಅಂತ ಹೇಳಿ ನೋಡ್ಕೊಳ್ಬೇಕು, ಒಬ್ಬರು ಬರ್ಕೋಬೇಕು. ಹಾಗಾಗಿ ಜನ ಇದ್ದಾಗಲೇ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಲೋಕಿ ಕೂಡ ಬಂದು, ಲೋಕಿ ಕೂಡ ಸ್ವಲ್ಪ ಸೇವೆಕಾಯಿ ಕಿತ್ಕೊಂಡ್ಬಂದಿದೆ, ಅದೆಲ್ಲ ತಿನ್ಕೊಂಡೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಮಂಜು ಆ್ಯಕ್ಚುಲಿ ಎಲ್ಲ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ತಾ ಇದ್ದಾಳೆ. ಅಬ್ಬಿಗಂತೂ ಫುಲ್ಲು ಕ್ಯೂರಿಯಾಸಿಟಿ ಇತ್ತು, ಪ್ರೆಸೆಂಟೇಷನ್ ಕವರ್ಸ್ನೆಲ್ಲ ಓಪನ್ ಮಾಡೋಣ, ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನೋಡೋಣ ಅಂತ. ಅವಳಿಂದನೇ ಆ್ಯಕ್ಚುಲಿ ಬೇಗ ಮಾಡಿದ್ದು, ಇಲ್ಲ ಅಂತ ಹೇಳಿದ್ರೆ ಲೇಟಾಗೆ ಮಾಡ್ಕೊತಿದ್ವೇನೋ. ಅವಳಿಗೇನೋ ಒಂದು ಖುಷಿ ಗೈಸ್, ನಾನು ನೋಡಬೇಕು ಅಂತ. ಇನ್ನು ಮಕ್ಕಳು ಖುಷಿ ಮುಂದೆ ನಮ್ಮದೆಲ್ಲ ಏನಿದೆ ಅಲ್ವಾ, ಹಾಗಾಗಿ ಸರಿ ನೋಡೋಣ ಅಂಥೇಳಿ ಅವಳು ಇಷ್ಟದಂಗೆ ಎಲ್ಲರೂ ಎಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ತಿಂದು, ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಅಡುಗೆಗೂ ಕೂಡ ಇಟ್ಟು ಕೂತ್ಕೊಂಡಿದ್ದೀವಿ. ನಮ್ಮನೆ 3rd ಫ್ಲೋರ್ ಆಗಿರೋದ್ರಿಂದ ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ, ಹಾಗೆ ಸ್ವಲ್ಪ ಸೆಕೆನೂ ಕೂಡ ಇತ್ತು. ಸೊ ಫ್ಯಾನ್ ಹಾಕ್ಕೊಂಡಿದ್ವಿ, ಜೋರಾಗಿ ಏನು ಹಾಕಿರಲಿಲ್ಲ, ಯಾಕೆಂದರೆ ಪೇಪರೆಲ್ಲ ಹಾಕಿರ್ತೀವಲ್ವ, ಗಾಳಿಗೆಲ್ಲ ಆರ್ಕೊಬಿಡುತ್ತೆ ಅಂಥೇಳಿ. ಇನ್ನು ಋತ್ವಿಕ್ ನೋಡಿ, ಅವ್ರ ಅಕ್ಕ ಅವ್ರ ಅಪ್ಪ ಇಬ್ಬರು ಸೀಬೆಕಾಯಿ ಕಟ್ ಮಾಡ್ತಿದ್ರೆ ಹೆಂಗೆ ಆಡ್ತಿದ್ದಾನೆ ಅಂತ. ನಿದ್ದೆ ಮಂಕಲ್ಲಿದ್ದರೆ ಒಂಥರ ಇರ್ತಾನೆ, ಎದ್ದ ಮೇಲೆ ಒಂಥರ ಇರ್ತಾರೆ. ಮಕ್ಳು ಕ್ಯೂಟ್ನೆಸ್ ನೋಡೋದಕ್ಕೆ ಒಂಥರ ಖುಷಿ ನಮಗೆ. ನಮ್ಮ ಮನೇಲಂತೂ ಜಾಸ್ತಿ ತರಲೆ ಅಂದರೆ ನಮ್ಮ ನಿತಿನೇ, ಅಲ್ಲಿ ಕೂತಿದ್ದಾನಲ್ಲ ರೆಡ್ ಶರ್ಟ್ ಹಾಕ್ಕೊಂಡು, ಅವನೇ ಎಲ್ರಿಗಿಂತ ದೊಡ್ಡ ತರಲೆ ನನ್ನ ಮಗ. ನೋಡಿ ನನ್ನ ಮಗಳು ಸೀಬೆಕಾಯಿನೆಲ್ಲ ತಟ್ಟೆಗೆ ಹಿಂಗೆ ಇನ್ನೊಂದು ರೌಂಡ್ ಹಾಕ್ಕೊಂಬಂದು ಎಲ್ರಿಗೂ ಕೊಡ್ತಾ ಇದ್ದಾಳೆ. ಹೆಣ್ಮಕ್ಳಿದ್ರೆ ಏನೋ ಒಂಥರ ಖುಷಿ ಅಲ್ವ ಗೈಸ್, ಎಲ್ಲ ಕೆಲಸನೂ ಅವರೇ ಮಾಡೋದ್ರಲ್ಲಿಂದ ಹಿಡ್ದು ಏನೋ ಒಂದು ಏನು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಅಥವಾ ತಾಯಿ ಕಷ್ಟ ಅಂದರೆ ಬೇಗ ಸ್ಪಂದಿಸೋದು ನನ್ನ ಮಗಳೇ. ನನ್ನ ಮಗನೂ ಮಾಡ್ತಾನೆ ಇಲ್ಲ ಅಂತ ಹೇಳಲ್ಲ, ಬಟ್ ಅವನಿಗೆ ನಾವು ಪೂಸಿ ಹೊಡಿಬೇಕು, ಬಾರಪ್ಪ ಚಿನ್ನು ಹಾಗೆ ಹೀಗೆ ಅಂತ ಹೇಳಿ. ಬಟ್ ನನ್ನ ಮಗಳ ಆ ಥರ ಇಲ್ಲ, ಏನೇ ಕಷ್ಟ ಆದ್ರೂ ಕೂಡ ರಿತಿಕ್ಷಾ ನನಗೆ ಆಗ್ತಿಲ್ಲ ಅಂತ ಹೇಳಿದ್ರೆ ಬೇಗ ಸ್ಪಂದಿಸ್ತಾಳೆ, ಆಮೇಲೆ ಬೇಗ ರೆಸ್ಪಾನ್ಸ್ ಮಾಡ್ತಾಳೆ. ಅದೊಂದು ಖುಷಿ ನನ್ನ ಮಗಳು ಇದರಲ್ಲಿ. ಇನ್ನು ಅಕ್ಕ ನೋಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಹಾಗೆ ಕೂತಿದ್ದಾಳೆ, ತಲೆ ಕೂಡ ಆರಿಸಲೇ ಇಲ್ಲ. ನಮಗೆ ಆ್ಯಕ್ಚುಲಿ ಜಾಸ್ತಿ ಜನ ಎಲ್ಲ ನಾವಿರೋ ಕಡೆನೇ ಇದ್ದಿದ್ದಲ್ವ, ಅಂದರೆ ನಾವಿರೋದು ಗಣಸಿ ಹತ್ರ ಮಂಗಳಾಪುರ. ಸೊ ನಮ್ಮ ಏರಿಯಾದವರೆಲ್ಲ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ಒಬ್ಬೊಬ್ಬರು ಇದ್ದಾರೆ ಗೈಸ್, ಅದು ನಾನೀಗಾಗಲೇ ಅವ್ರದ್ದು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ನಾವು ಮಾತಾಡಿರೋದಿಲ್ಲ. ಇವಾಗ ಒಂದು ಟ್ರಿಕ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹಳ್ಳಿ ಕಡೆ, ಸ್ಪೆಷಲಿ ನಮ್ಮ ಹಳ್ಳಿ ಕಡೆನೇ. ಹೆಸರು ಬರೆಯಲ್ಲ, ಅಂದರೆ ವಿಡಿಯೋಗಳಿಗೆಲ್ಲ ಮತ್ತು ಏನಾದರೂ ಪ್ರೆಸೆಂಟ್ ಮಾಡಬೇಕಾದ್ರೆ ಆ ವಿಡಿಯೋದಲ್ಲಿ ಇವ್ರು ಬಂದಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ನಮಗೆ. ಎಷ್ಟು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಅದು ಹೆಂಗಪ್ಪ ಅಂತ ಹೇಳಿದ್ರೆ, ಪ್ರೆಸೆಂಟೇಷನ್ ಮಾಡೋ ಕವರ್ ಇರುತ್ತಲ್ವ, ಅಂದರೆ ಮುಯಿ ಕವರ್ ಅಂತ ಹೇಳ್ತೀವಲ್ವ ನಾವು, ಅದು ಅಥವಾ ಪ್ರೆಸೆಂಟೇಷನ್ ಕವರಲ್ಲಿ ಅವ್ರ ಹೆಸರನ್ನು ಬರೆಯಲ್ಲ. ಯೂಶ್ವಲಾಗಿ ನಾವೇನಾದರೂ ಪ್ರೆಸೆಂಟ್ ಮಾಡ್ತೀವಿ ಅಂದರೆ ನಾವು ಅವ್ರ ಹೆಸರನ್ನ ಹಾಕ್ತೀವಲ್ವ, ಅಂದರೆ ಇವಾಗ ಲಕ್ಷ್ಮಿ ಲೋಕೇಶ್ ಗಣಸಿ ಈ ಥರ ಹಾಕಿ ಅದರೊಳಗಡೆ 500 ರೂಪಾಯಿ ಹಾಕಿರ್ತೀವಿ, ಆವಾಗ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅವರು. ಬಟ್ ನಮ್ಮೂರ ಕಡೆ ಹೆಂಗೆ ಮಾಡ್ತಿದ್ದಾರೆ ಅಂದರೆ 20 ರೂಪಾಯಿ 50 ರೂಪಾಯಿ ಈಗಿನ ಕಾಲದಲ್ಲೂ ಹಾಕ್ತಾಯಿದ್ದಾರೆ, ಅದು ಹೆಸರು ಬರ್ದಿಲ್ಲ. ವಿಡಿಯೋದಲ್ಲಿ ನೋಡಬೇಕು, ಝೂಮ್ ಇಟ್ಟು ಏನು ನೋಡಿದ್ರೂ ಗೊತ್ತಾಗಲ್ಲ ಗೈಸ್, ನಾವು ಕವರ್ನೆಲ್ಲ ಅಷ್ಟು ಡೀಪಾಗೆಲ್ಲ ನೋಡೋದಕ್ಕಾಗಲ್ವಲ್ಲ. ಸೊ ನಿಮ್ಮೂರಲ್ಲೂ ಇದೇ ಥರ ಯಾರಾದರೂ ಮಾಡಿದರೆ ನನಗೆ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಅವಾಗ ಎಲ್ಲ ಕಡೆಯೂ ಈ ಥರ ಇದ್ದಾರೆ ಅಂತ. ಸೊ ಬನ್ನಿ ಯಾರ್ಯಾರು ಏನೇನು ಹಾಕಿದ್ದಾರೆ ಅಂತ ಈಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ. ಹಾಕೊಂಡಿರೋ ನಾವು ಎಲ್ಲ ಹೆಂಗೆ ಮಾತಾಡ್ತಾಯಿದ್ದೀವಿ, ಏನೇನು ಮಾತಾಡ್ತಿದ್ದೀವಿ ಅಂತ ಒಳ್ಳೆ ತಮಾಷೆಯಾಗಿಯೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ.
ತೆಗಿದ್ ನಾವು ಇನ್ನೊಂದ್ಸತಿ ಚೆಕ್ ಮಾಡಿ ಬರ್ವಿ ಕ್ರಾಸ್ ಚೆಕ್ ಇದು ಮಂಜಿ 500 ಬಂದಿರೋದಷ್ಟೇ ನೋಡ್ಬಿಟ್ಟು 1000 ಅಂದ್ರೆ 500 ಅಲ್ಲಿ ತಗೋ ಈಗ ನಾನು ತಗೋ ಇರು ಕೊಟ್ಟೆ ಇರು ಏಯ್ ರುಕ್ಕಮ್ಮ ರಮೇಶ್ ಗಣಸಿ ಗೀತನ ಮಗಳದು ಗೀತದ ಒಂದು ಸಾಲ ಮೋಹನ್ ಕುಮಾರ್ ತಿಮ್ಮೇನಹಳ್ಳಿ ನಾವು ಅಪ್ಪ ಹೋಗುತ್ತೆ 500 ತಿಮ್ಮೇನಹಳ್ಳಿ ಮಂಜು ರುಕ್ಕಮ್ಮ ರಮೇಶ್ ಗಣಸಿ ಹಾಕಿರೋರು ನೆನ್ಪಿಟ್ಕೊಂಡು ಹಾಕಿ ಇನ್ನು ತಕ್ಕಂದು 2000 ಚಲೋ ಮೂರ್ತಿ ಗಂಡಸಿ ಹೇರ್ ಸಲೂನ್ ಶಾಪ್ 100 ರೂಪಾಯಿ ಇವನು ಎದುರುಗಡೆ ಮೂಡನ್ ಕುಮಾರ ಮೂಡನ್ನ ಯಾರು ಮಂಜು ತಿಮ್ಮೇನಹಳ್ಳಿ ಮೋಹನ್ ಕುಮಾರೇ ಇದರಲ್ಲಿ ಒಂದು ನಿಮಿಷ ಕೊಡು ಮಂಜು ಇದು ಇಲ್ಲೆಲ್ಲ ಮಧ್ಯದಲ್ಲಿ 500 ರೂಪಾಯಿ ಅದಿಲ್ಲಿ ಇಲ್ಲವೇ ಅಲ್ಲಿ ಕೊಟ್ಟಿರೋದು ಅದ್ರಲ್ಲಿ ಐತಾ ನೋಡು ಇನ್ನೊಂದು 500 ಬರುತ್ತೆ ದಿವ್ಯ ಸತಿ ಕೊಟ್ಬಿಟ್ರೆ ನೋಡಲೇ ಇಲ್ಲ 2 ಇದ್ರಲ್ಲಿ ಇತ್ತು ಎರೆಯಲ್ಲಿ ಅಂತ ಇತ್ತು ಆದ್ರೆ ದಿವ್ಯ ಚೌಡಗೋವಿ ಅಂತ ಬರ್ಕೊ ಇದ್ಯಾರು ಅದ್ರಲ್ಲಿ ಐತಾ ನೋಡು ಕವರ್ ಕೊಡ್ಬೇಡ್ರಿ ಕನ್ಫ್ಯೂಸ್ ಆಗುತ್ತೆ ಪುಟ್ಟ ಇದ್ಯಾರು ಜಯಮ್ಮ ಮಗ ಕುಮಾರ ಮಾತಾಡ್ಕೊಂಡಿ ದುಡ್ಡು ಕೊಟ್ರ ಆದ್ರೆ ಮಾಡಿರೋದು ಇಲ್ಲ 500 ರೂಪಾಯಿ ಈ ಲೋಕಲ್ ಇದೆ ಎಷ್ಟು ದುಡ್ಡು 300 ರೂಪಾಯಿ 300 ರೂಪಾಯಿ ನಾನು ಕೊಡು ಅಂತ ಹೇಳ್ತಲ್ವಾ ಅವ್ರು 100 ರೂಪಾಯಿ ಶಶಿಕಲಾ ಇಲ್ಲ ಅದನ್ನೇ ನೆಕ್ಸ್ಟ್ ನಂದು ಮಂಜು ಕೃಷ್ಣಮೂರ್ತಿ ಶಶಿಕಲಾ ಎಷ್ಟು 100 ರೂಪಾಯಿ ಆಫೀಸಲ್ಲಿ ಎಲ್ಲ ಪಾರ್ಟಿ ಕೊಡ್ಸು ಅಂತ ಹೋಗ್ತಾರೆ ಮಂಜು ಮಂಜು ಗೀತಾ ಟೀಚರ್ ಪಾಪ ಕಾಲೇಜ್ ಅಡ್ಮಿಷನ್ ಮಾಡಲಿ ಗೀತಾ ಟೀಚರ್ ಮಂಜು ಕಲಾಪುರ ಬರಿಯ ಫಸ್ಟ್ ಕಲಾಪುರ 500 ರೂಪಾಯಿ ಬರ್ತದೆ ಎಷ್ಟೊತ್ತು ಮಾಡ್ತೀರಿ ಬೇಗ ಮಾಡ್ರಿ ಕಲಾಪುರ ನೀವು ಕಲಾಪುರ ಇನ್ನೊಂಚೂರು ಮೇಲೆ ಮಾಡ್ತಾ ಇರ್ತಾರೆ ಎಣ್ಣೆ ವರ್ಷಿಕರೆ ಎಷ್ಟು 2000 ಮಂಜು ಗೀತಾ ಟೀಚರ್ ಗೀತಾ ಟೀಚರ್ 200 ಗೀತಾ ಟೀಚರ್ ಇಲ್ಲಿ ಏನು ಇಷ್ಟೊಂದು ಐತೆ ಅಂತ ಓಪನ್ ಮಾಡಿದ್ರೆ ಎಲ್ಲ ಹೊಸ ನೋಟು 100 ರೂಪಾಯಿ ಯಾರ್ದದು ಚಿನ್ನವಾಡು ಗೋವಿ ಕಮಲ ಮಲ್ಲಾಪುರ ಮಲ್ಲಾಪುರ 500 ರೂಪಾಯಿ ಎರಳ್ಳಿ ಚೌಡಗೋವಿ ಇಬ್ರಿಬ್ರು ಇದಾರೆ ಕಣೆ 200 ರೂಪಾಯಿ ಇದು 200 ರೂಪಾಯಿ ಅದನ್ನು ಎರಡು ಬರ್ತಿದೀವಿ ಎರಳ್ಳಿ ಚೌಡಗೋವಿ ಎರಳ್ಳಿ ಅಕ್ಕಯ್ಯಮ್ಮ ಎರಳ್ಳಿ ಚೌಡಗೋವಿ ಎರಳ್ಳಿ ಅಕ್ಕಯ್ಯಮ್ಮ ಇದು 500 ಅದೇ ಅನ್ಸ್ಕೊ ಇದು ಅನ್ಸ್ಕೊ ಚೇಂಜ್ ಇಲ್ಲ ಗೈಸ್ ನೋಡಿದ್ರಲ್ಲ
ಟೋಟಲಾಗಿ ಎಲ್ಲರೂ ಕೂತ್ಕೊಂಡು ಇಷ್ಟೊತ್ತಾಯಿತು. ನಾವು ಲೆಕ್ಕ ಹಾಕಿದ್ದು ಆ್ಯಕ್ಚುಲಿ 2.5 ಅವರ್ 3 ಅವರ್ ಆಯಿತು. ಇನ್ನು ಫೈನಲಿ ಎಲ್ಲ ಲೆಕ್ಕ ಹಾಕಿದ್ದಾದಮೇಲೆ ಅಮೌಂಟ್ ಬಂದಿದ್ದು 59,000. ಸಣ್ಣ ಅಮೌಂಟ್ ಅಲ್ಲ, 1,000 ಕಡಿಮೆ 60,000 ರೂಪಾಯಿ ಬಂದಿದೆ. ಸೊ ಈ ಅಮೌಂಟಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಮನೆಗೆ ಯಾವುದಾದ್ರೂ ಬೆಳ್ಳಿ ಐಟಮ್ಸ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ದೀಪ ಅಥವಾ ಕಳಶದ ಚೊಂಬಾಗಿರ್ಬೋದು. ಅಕ್ಕ ಏನು ಕೊಡಿಸ್ತಾಳೋ ಅದನ್ನು ನೋಡಿಕೊಂಡು ಇನ್ನು ಈ ಅಮೌಂಟಿಗೆ ಏನು ಬರುತ್ತೋ ಅದನ್ನು ದೇವ್ರ ಮನೆಗೇ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟು ಈ ಅಮೌಂಟಲ್ಲಿ ಏನಾದರೂ ಒಂದು ಮೆಮೊರೀಸ್ಗೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಅಂದ್ಕೊಂಡಿದ್ದು ಸೋಫಾ ಸೆಟ್ ತರೋಣ ಅಂತ, ಆಮೇಲೆ ಯಾಕೋ ಬೇಡ ಅನ್ನಿಸ್ತು. ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೋಫಾ ಸೆಟ್ ತೊಗೊಬರ್ಬೇಕಾ ಅಥವಾ ದೇವ್ರಿಗೆ ಏನಾದರೂ ತೊಗೊಂಬರ್ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.